ಬೇಸಿಗೆ ಇರಬಹುದು, ಮಳೆಗಾಲ ಇರ್ಬೋದು, ಚಳಿಗಾಲ ಇರ್ಬೋದು, ಯಾವ ಕಾಲಕ್ಕೂ ಈ ಹಾಲು ಅಲ್ಲ ಈ ಜ್ಯೂಸು ತುಂಬ ಒಳ್ಳೆಯದು. ಅದು ಯಾವುದಪ್ಪ ಅಂದರೆ ಶುಗರ್ ಕೇನ್ ಜ್ಯೂಸ್ ಅಥವಾ ಕಬ್ಬಿನ ರಸ. ಈ ಕಬ್ಬಿನ ಹಾಲನ್ನು ಬಳಸ್ಕೊಂಡು ಇವತ್ತು ದೋಸೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ರೋಹಿಸ್ ಪಾಕಶಾಲಾ. ಸೊ ಬನ್ನಿ, ಹಾಗಾದರೆ ಶುಗರ್ ಕೇನ್ ಜ್ಯೂಸನ್ನು ಬಳಸ್ಕೊಂಡು ದೋಸೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಕಬ್ಬಿನ ಹಾಲಿನ ದೋಸೆಗೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ. ಮೊದಲು ಅಕ್ಕಿ 4 ಕಪ್ ತೊಗೊಂಡಿದ್ದೀನಿ. ಇಲ್ಲಿ ದೋಸೆ ಅಕ್ಕಿ, ಇದು ಎಲ್ಲ ಕಡೆ ದೋಸೆ ಅಕ್ಕಿ ಅಂದರೆ ಸಿಗುತ್ತೆ. 4 ಕಪ್ಪು ಅಕ್ಕಿಯನ್ನು ತೊಗೊಂಡಿದ್ದೀನಿ. 1 ಕಪ್ಪು ದಪ್ಪ ಅವಲಕ್ಕಿ ತೊಗೊಂಡಿದ್ದೀನಿ. ಅವಲಕ್ಕಿ ದಪ್ಪಗಿದ್ದರೆ ಒಳ್ಳೆಯದು. ಎಲ್ಲದನ್ನು ಒಟ್ಟಿಗೆ ಹಾಕಿ ನೆನೆಸ್ಬೋದು. ಹಾಗೆ ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಮೆಂತ್ಯ ತೊಗೊಂಡಿದ್ದೀನಿ. ಮೆಂತ್ಯ ಕೂಡ ಒಳ್ಳೆಯದು, ತುಂಬ ಸಾಫ್ಟ್ ಆಗುತ್ತೆ. ಇದು ಕಬ್ಬಿನ ಹಾಲು, ಒಂದು 5 ಲೋಟದಷ್ಟು ಕಬ್ಬಿನ ಹಾಲು ತೊಗೊಂಡಿದ್ದೀನಿ. ಈಗ ಕಬ್ಬಿನ ಹಾಲನ್ನು ಕುದಿಸ್ಕೋಬೇಕು. ಕುದಿಸ್ಕೊಳ್ದೇ ಇದ್ದರೆ ಅದು ಒಂದು ಥರ ಹುಳಿ ಬಂದುಬಿಡುತ್ತೆ. ಸೊ ಈಗ ಕಬ್ಬಿನ ಹಾಲನ್ನು ಬಿಸಿ ಮಾಡಿ ಒಂದು ಕುದಿ ಬರೋವರೆಗೆ ಇಟ್ಬಿಡೋಣ. ಒಂದು ಕುದಿ ಬಂದ ಕೂಡಲೇ ಆಫ್ ಮಾಡಿ ಈ ಕಬ್ಬಿನ ಹಾಲಲ್ಲಿ ದೋಸೆ ರೈಸು, ಮೆಂತ್ಯ ಮತ್ತು ಅವಲಕ್ಕಿನ ನೆನೆಸ್ಕೊಳ್ಳೋಣ. ಈಗ ದೋಸೆ ಅಕ್ಕಿ, ಮೆಂತ್ಯ ಮತ್ತು ಅವಲಕ್ಕಿನ ಒಂದು ಪಾತ್ರೆಯಲ್ಲಿ ಹಾಕಿ ಚೆನ್ನಾಗಿ ಅದು ಕೊಳೆ ಹೋಗೋ ಹಾಗೆ ತೊಳ್ಕೊಂಬರೋಣ. ಸೊ ಒಂದು 2-3 ಬಾರಿ ಇದನ್ನು ಕೊಳೆ ಹೋಗೋ ಹಾಗೆ, ಧೂಳು ಎಲ್ಲ ಹೋಗೋ ಹಾಗೆ ತೊಳ್ಕೊಂಬಂದರೆ ಸಾಕು. ಈಗ ತೊಳ್ಕೊಂಡಾಗಿದೆ. ಈಗ ಈ ಕಡೆ, ಇನ್ನೊಂದು ಕಡೆ ಈಗ ಕುದಿ ಬಂದಿದೆ. ಈಗ ಕಬ್ಬಿನ ಹಾಲು ಕುದಿ ಬಂದಿದೆ. ಈಗ ಇದನ್ನು ಆಫ್ ಮಾಡಿಬಿಡ್ತೀನಿ ನಾನು. ಈ ಒಂದು ಕುದಿ ಬಂದರೆ ಸಾಕು ಕಬ್ಬಿನ ಹಾಲು. ಇದು 6-8 ಗಂಟೆ ಇಡೋದ್ರಿಂದ ಇದನ್ನು ಕುದಿಸ್ಬೇಕು. ಇದನ್ನು ಈಗ ಒಂದು ಪಾತ್ರೆಯಲ್ಲಿ ತೊಳೆದಿರುವಂತಹ ಅಕ್ಕಿ, ಅವಲಕ್ಕಿ ಮತ್ತು ಮೆಂತ್ಯ ಮಿಶ್ರಣ ಒಂದು ಪಾತ್ರೆಗೆ ಹಾಕೋತೀನಿ ನಾನು. ಅಗಲವಾದ ಪಾತ್ರೆಯಲ್ಲಿ ಹಾಕ್ಕೊಂಡು ಅದಕ್ಕೆ ಈ ಕಬ್ಬಿನ ಹಾಲು ಅಥವಾ ಶುಗರ್ ಕೇನ್ ಜ್ಯೂಸನ್ನು ಹಾಕಿ ನೆನೆಸಿಟ್ಕೋತೀನಿ. ಬೇರೆ ನೀರೇನು ಬೇಡ. ಇದರಲ್ಲಿರೋ ನೀರನ್ನು ತೊಳೆದಾದ್ಮೇಲೆ ತೆಗೆದು ಬಿಡಬೇಕು ಫುಲ್ಲು. ಈ ಕಬ್ಬಿನ ಹಾಲಲ್ಲೇ ಇದನ್ನು ನೆನೆಸ್ಕೋಬೇಕು. ಈಗ ಕಬ್ಬಿನ ಹಾಲನ್ನು ಹಾಕಿ ಈ ದೋಸೆ ಅಕ್ಕಿ, ಮೆಂತ್ಯ ಮತ್ತು ಅವಲಕ್ಕಿನ ನೆನೆಸ್ಕೋತೀನಿ. ಇದನ್ನು 6-8 ಗಂಟೆ ಅಷ್ಟು ನೆನೆಸ್ಕೋಬೇಕು. ಇದು ತುಂಬ ಚೆನ್ನಾಗಿ ನೆನೆದಷ್ಟು ತುಂಬ ಚೆನ್ನಾಗಾಗತ್ತೆ ದೋಸೆ. ಈಗ ಬೆಳಗ್ಗೆ ನೆನೆಸಿಟ್ಕೊಂಡ್ರೆ ಸಂಜೆ ಹೊತ್ತು ಗ್ರೈಂಡ್ ಮಾಡಿ ತಿರುಗಿ ದಿನ ದೋಸೆ ಇರಲಿಕ್ಕೆ ತುಂಬ ಚೆನ್ನಾಗಾಗತ್ತೆ. ಇದನ್ನು ನಾನು ಬೆಳಗ್ಗೆನೇ ನೆನೆಸಿಟ್ಕೊಂಡಿದ್ದೀನಿ. ಈಗ 6-8 ಗಂಟೆ ಆಗಿದೆ. ಈಗ ಇದನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಬರೋಣ. ಸಣ್ಣಗೆ ಸ್ಮೂತಾಗಿ ಪೇಸ್ಟ್ ಮಾಡ್ಕೊಂಬರಬೇಕು. ಇದಕ್ಕೆ ಎಕ್ಸ್ಟ್ರಾ ನೀರೇನು ಹಾಕಬಾರ್ದು. ಅದರದ್ದೇ ನೀರಿರುತ್ತಲ್ಲ, ಕಬ್ಬಿನ ಹಾಲೇ ಇರುತ್ತಲ್ಲ, ಅದರಲ್ಲೇ ಇದನ್ನು ಗ್ರೈಂಡ್ ಮಾಡ್ಕೊಂಬರಬೇಕು. ಈಗ ನೋಡಿ, ಇದು ಚೆನ್ನಾಗಿ ಸ್ಮೂತಾಗಿ ಪೇಸ್ಟ್ ಆಗಿದೆ. ಇದನ್ನು ಹಾಗೆ ಮತ್ತೆ ಓವರ್ ನೈಟ್ ಅಥವಾ 6 to 8 hours ಇದನ್ನು ಬಿಟ್ಟರೆ ಇದು ಫರ್ಮೆಂಟ್ ಆಗುತ್ತೆ. ಫರ್ಮೆಂಟ್ ಅವಲಕ್ಕಿ, ಮೆಂತ್ಯ ಎಲ್ಲ ಜೊತೆಗೆ ನೋಡಿ ಫ್ರೆಂಡ್ಸ್, ಈಗ ವಾಲ್ಯೂಮು ಕೂಡ ಅದರದ್ದು ಥಿಕ್ಕಾಗಿದೆ, ಡಬಲ್ ಆಗಿದೆ, ಫರ್ಮೆಂಟ್ ಆಗಿದೆ. ಸೊ ಈಗ ದೋಸೆ ತುಂಬ ತೆಳು ಇರಬಾರ್ದು. ಇದರಲ್ಲಿ ಸಿಹಿ ಅಂಶ ಇರೋದ್ರಿಂದ ಏಳೋದಿಲ್ಲ ದೋಸೆ. ಸ್ವಲ್ಪ ದಪ್ಪಕ್ಕೆ ಇರಬೇಕು. ಇಡ್ಲಿ ಹಿಟ್ಟಿನಷ್ಟು ಇದ್ದರೆ ಸಾಕು. ಈಗ ನಾನು ಈರುಳ್ಳಿನ ಒಂದು ಫೋರ್ಕ್ಗೆ ಚುಚ್ಕೊಂಡಿದ್ದೀನಿ. ಇದು ಎಂಥ ದೋಸೆ ಆದರೂ ಇದರಲ್ಲಿ ಈರುಳ್ಳಿ ರಸದಿಂದ ಇದು ಏಳುತ್ತೆ. ಸೊ ಒಂದು ನೀರು ಹಾಕಿ ಚಿಮಿಕ್ಸಿ ಈರುಳ್ಳಿ ಹಾಕಿ ತಿಕ್ಕಿದ್ರೆ, ಅಥವಾ ಬೆಣ್ಣೆ ಹಾಕಿ, ಬೆಣ್ಣೆನೂ ಇಟ್ಕೊಂಡಿದ್ದೀನಿ ಮೇಲಿಂದ ಹಾಕಲಿಕ್ಕೆ. ಸೊ ಈಗ ತವಾ ಬಿಸಿಯಾಗಿದೆ. ಸೊ ತವಾದ ಮೇಲೆ ಒಂಚೂರು ಬೆಣ್ಣೆ ಹಾಕಿ ಸವರಿ ಮತ್ತು ಈರುಳ್ಳಿನೂ ಹಾಕಿ ಸವರಿದ್ರೆ ಅದು ತವಾನೂ ಕೂಲಾಗುತ್ತೆ. ಈರುಳ್ಳಿ ರಸದಿಂದ ಇದು ಎಂಥ ದೋಸೆನಾದರೂ ಏಳುತ್ತೆ ಅದರ ರಸದಿಂದ. ಸೊ ಈರುಳ್ಳಿ ಹಾಕಿ ತಿಕ್ಕಾದ ಮೇಲೆ ಈಗ ದೋಸೆ ಹಿಟ್ಟನ್ನು ಹಾಕಬೇಕು. ದೋಸೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಈಗ ದೋಸೆ ಹಿಟ್ಟು ಹಾಕಾದ ಮೇಲೆ ಅದನ್ನು ತುಂಬ ತೆಳ್ಳಗೆ ಮಾಡಬಾರ್ದು. ಇದು ಸ್ವಲ್ಪ ದಪ್ಪಗೆ ಆಗುತ್ತೆ, ಬ್ರೆಡ್ ದೋಸೆ ಥರನೇ ಆಗುತ್ತೆ ಇದು ಸ್ವಲ್ಪ. ಸೊ ಇದನ್ನು ತುಂಬ ಹರಡಬಾರ್ದು. ಮೇಲಿಂದ ಮೇಲೆ ಜಸ್ಟ್ ಸೌಟಲ್ಲಿ ಈಗ
ಒಂದು ರೌಂಡ್ ತಿರುಗಿಸಿದ್ರೆ ಸಾಕು. 1 ನಿಮಿಷ ಅಷ್ಟು ಕಾಲ ಈಗ ಮುಚ್ಚಿಟ್ಬಿಡೋಣ. ಅದನ್ನು ಮುಚ್ಚಿಟ್ರೆ ಅದು ಎಲ್ಲ ಕಡೆ ಬೆಂದು ಗೋಲ್ಡನ್ ಕಲರ್ನಲ್ಲಿ ಬರುತ್ತೆ. ಸೊ ಇದು 1 ನಿಮಿಷ ಆಗಿದೆ. ಈಗ ಇದಕ್ಕೆ ಎಷ್ಟು ಚೆನ್ನಾಗಿ ಪೊಳ್ಳು ಬಿಟ್ಟಿದೆ. ಇದು ನೋಡಿ ನಿಮಗೆ ಕಾಣಿಸ್ತಾ ಇದೆ. ಸೊ ಈಗ ಮೇಲಿಂದ ಇದಕ್ಕೆ ಸ್ವಲ್ಪ ಬೆಣ್ಣೆನ ಹಾಕ್ತಾಯಿದ್ದೀನಿ. ಬೆಣ್ಣೆ ಹಾಕಿದಾಗ ಅದು ಕಲರು ಚೆನ್ನಾಗಿ ಬರುತ್ತೆ. ಮಧ್ಯ ತೆಳ್ಳಗಾಗಿರೋ ಕಡೆ ಅದು ಕ್ರಿಸ್ಪಿನೂ ಆಗಿ ದೋಸೆ ರೆಡಿ ಆಗುತ್ತೆ. ಈಗ ಮತ್ತೆ ಮುಚ್ಚಿಟ್ಬಿಡೋಣ ಇನ್ನೊಂದು ಸ್ವಲ್ಪ ಹೊತ್ತು. ಈಗ ಮತ್ತೆ ಒಂದು ನಿಮಿಷದಷ್ಟು ಮುಚ್ಚಿಟ್ಟಾದ ಮೇಲೆ ಇದು ಕ್ರಿಸ್ಪಿನ ಮಧ್ಯದಲ್ಲಿ ಸ್ವಲ್ಪ ಕ್ರಿಸ್ಪಿ ಆಗಿದೆ. ನೀವು ಇನ್ನೂ ಒಂದು ಸ್ವಲ್ಪ ತಿಂದರೆ ಇನ್ನೂ ಕ್ರಿಸ್ಪಿ ಆಗುತ್ತೆ. ಮೆತ್ತಗೂ ಆಗಿದೆ, ಕಲರು ಚೆನ್ನಾಗಿ ಬಂದಿದೆ. ನೋಡಿ ಫ್ರೆಂಡ್ಸ್, ಗೋಲ್ಡನ್ ಕಲರ್ ಆಗಿ ಎಷ್ಟು ಚೆನ್ನಾಗಿ ಬಿಸಿ ಇರುತ್ತೆ, ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ. ಸೊ ಈ ದೋಸೆನ ಮೆತ್ತಗೂ ಆಗಿರುತ್ತೆ, ಡಬ್ಬಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಇದು ಅವಲಕ್ಕಿ ಮೆಂತೆ ಎಲ್ಲ ಹಾಕಿರೋದ್ರಿಂದ ಇದು ತುಂಬ ಸಾಫ್ಟ್ ಆಗುತ್ತೆ. ಡಬ್ಬಕ್ಕಂತೂ ಸೂಪರ್ ಆಗಿರುತ್ತೆ. ಈಗ ನಾನು ಒಂದು ಪ್ಲೇಟ್ಗೆ ಇದನ್ನು ತೆಗೆದು ಸರ್ವ್ ಮಾಡ್ತಾಯಿದ್ದೀನಿ. ಇದನ್ನು ಚಟ್ನಿ ಜೊತೆಗೂ ತಿನ್ಬೋದು, ಚಟ್ನಿ ಪುಡಿ ಜೊತೆಗೆ, ಬರೀ ತುಪ್ಪದ ಜೊತೆಗೆ, ಉಪ್ಪಿನಕಾಯಿ ಜೊತೆಗೆ, ಯಾವುದ್ರ ಜೊತೆ ಬೇಕೋ ತಿನ್ಬೋದು. ಇದು ತುಂಬ ಬಿಸಿಯಾಗಿದೆ, ಗೋಲ್ಡನ್ ಕಲರ್ ಆಗಿ ಬಂದಿದೆ. ಹೇಗೆ ಗೋಲ್ಡನ್ ಕಲರ್ ಆದ ಪೊಳ್ಳು ಬಿಟ್ಟ ಈ ಶುಗರ್ ಕೇನ್ ಜ್ಯೂಸ್ ದೋಸೆನ ಎಲ್ಲರೂ ಟ್ರೈ ಮಾಡಿ ಕಾಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂದಿದೆ ಅಂತ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಪೊಳ್ಳು ಬಿಟ್ಟಿದೆ. ಸೊ ಎಲ್ಲರೂ ಟ್ರೈ ಮಾಡಿ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಈಗ ನಾನು ದೋಸೆ ಜೊತೆಗೆ ಚಟ್ನಿ ಮತ್ತು ಜೋನಿ ಬೆಲ್ಲದಿಂದ ಸರ್ವ್ ಮಾಡ್ತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಬೆಣ್ಣೆನೂ ಇದೆ. ಸೊ ನಾನು ಈಗ ದೋಸೆ ಚೂರನ್ನು ತಗೊಂಡು ಒಂದು ಚೂರು ಚಟ್ನಿ ಜೊತೆಗೆ ತಿಂತಾಯಿದ್ದೀನಿ. ಅದು ಮಾವಿನಕಾಯಿ ಚಟ್ನಿ ಜೊತೆಗಂತೂ ಸೂಪರ್ ಇರುತ್ತೆ. ಒಂದು ಚೂರು ಖಾರ ಮಾಡಿ ಚಟ್ನಿನ, ಮಾವಿನಕಾಯಿ ಚಟ್ನಿ ಮಾಡಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಡಬ್ಬಕ್ಕಂತೂ ಸೂಪರ್ ಇರುತ್ತೆ. ಸೊ ಒಂದು ಚೂರು ನಾನು ದೋಸೆನ ಚೂರು ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಸ್ಮೂತಾಗಿದೆ ದೋಸೆ, ಪೊಳ್ಳು ಬಿಟ್ಟಿದೆ, ಗೋಲ್ಡನ್ ಕಲರ್ ಬಂದಿದೆ. ಸೊ ಒಂದು ಸಣ್ಣ ಚೂರು ಮಾಡಿ ನಾನು ಚಟ್ನಿ ಜೊತೆಗೆ ತಿಂತೀನಿ. ನೋಡಿ ನೀವು ಟ್ರೈ ಮಾಡಿ, ಚಟ್ನಿ ಜೊತೆಗಂತೂ ಸೂಪರ್ ಆಗಿರುತ್ತೆ. ಬೆಣ್ಣೆ ಮತ್ತು ಚಟ್ನಿ ಹಾಕ್ಕೊಂಡು ತಿಂದ್ರಂತೂ ಎಷ್ಟು ಸೂಪರ್ ಆಗಿರುತ್ತೆ ಈ ದೋಸೆ. ಎಲ್ಲರೂ ಟ್ರೈ ಮಾಡಿ ಚಟ್ನಿ ಜೊತೆಗೆ. ಹಾಗೆ ಜೋನಿ ಬೆಲ್ಲ ಜೊತೆಗೂ ತಿಂತಾಯಿದ್ದೀನಿ. ಜೋನಿ ಬೆಲ್ಲನೂ ಸೂಪರ್ ಆಗಿರುತ್ತೆ. ಜೋನಿ ಬೆಲ್ಲದ ಜೊತೆಗೂ ಟ್ರೈ ಮಾಡಿ, ಸೂಪರ್ ಆಗಿರುತ್ತೆ ಜೋನಿ ಬೆಲ್ಲದ ಜೊತೆಗೂ ಈ ದೋಸೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಶುಗರ್ ಕೇನ್ ಜ್ಯೂಸು ಅಥವಾ ಕಬ್ಬಿನ ಹಾಲಿನಿಂದ ಹೇಗೆ ದೋಸೆ ಮಾಡೋದು ಅಂತ. ಸೊ ಎಲ್ಲರೂ ಈ ದೋಸೆನ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ, ಮತ್ತೊಂದು ರುಚಿಕರವಾದ ಅಡುಗೆಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್.